ಇದ್ಯಾಕೆ ಈ ತರ ಒಂಥರ ಕಸ ತರ ಕಾಣಿಸ್ತಾ ಇದೆಯಲ್ಲ, ಯಾಕೆ ಸರ್? ಭೂಮಿಯ ತೇವಾಂಶ ಉಳಿಯೋಕ್ಕೋಸ್ಕರ ಬೇಸಿಗೆ ಕಾಲದಾಗ ಯಾವ್ದೇ ತರನ ಈ ಗರಿ ಈ ತರ ತೋಟದಲ್ಲಿ ಇರಲೇಬೇಕು. ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಯಾವ್ದೇ ಕಾರಣಕ್ಕೂ ಹುಲ್ಲು ಹೊಡೆಯಲ್ಲ, ತೇವಾಂಶ ಉಳಿಬೇಕು ತೋಟದಾಗಿ. ಅದಕ್ಕೋಸ್ಕರನೇ ಇದನ್ನ ಬಿಟ್ಟಿರೋದು ನಾವು. ರೇಷ್ಮೆ ಬೆಳೆ ಇವನ್ನ ಹೇಳ್ತೀನಲ್ಲ, ಒಳ್ಳೆ ಉತ್ತಮ ಆದಾಯ. ಈ ಸರ್ಕಾರಿ ನೌಕರಿಗೆ ಸರಿ ಸಮಾನವಾಗಿ ಆದಾಯ ಅಂತ ಪಡೆಯುವಂತಹ ಆದಾಯ. ನಾವು ಬೆಳೆದ್ರೆ ನಮ್ಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ನಮ್ಗೆ ಆದಾಯ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ನಾವಿವಾಗ 100 ಮಟ್ಟ ತಂದಿದ್ರೆ 1 ಕ್ವಿಂಟಲ್ 5 kg ಆಗ್ಬೋದು. 70 ರಿಂದ 80 kg ಅಂದ್ರೆ ಉತ್ತಮ ಗುಣಮಟ್ಟದ ಗೂಡು ಬೆಳೆದವರೆ ಅಂತ ಅರ್ಥ ಬರುತ್ತೆ. ಮ್ಯಾಕ್ಸಿಮಮ್ ಹುಳ ಕೊಡುವ ಆಧಾರದ ಮೇಲೆ ನಾವು ಬೆಳೆಯನ್ನ ಬೆಳ್ಕೊಂಡು ರಾಮನಗರಕ್ಕೆ ಹೋಗ್ತಾ ಇರ್ತೀವಿ. ಖರ್ಚು ವೆಚ್ಚದಾಗಿ 60 ರಿಂದ 70 ಸಾವಿರ ರೂಪಾಯಿ ನಾವು ಆದಾಯವನ್ನು ಗಳಿಸಬಹುದು. ಕೃಷಿಕ ದೇವರಾಜ್ರವರು ಇಂದು ಬೇಸಿಗೆ ಕಾಲದಲ್ಲಿ ತೋಟವನ್ನು ಹೇಗೆ ತಂಪಾಗಿ ಕಾಪಾಡಿಕೊಳ್ಳಬೇಕು ಹಾಗೂ ರೇಷ್ಮೆ ಬೆಳೆಯನ್ನು ಯಾವ ರೀತಿಯಲ್ಲಿ ಬೆಳೆದರೆ ಹೆಚ್ಚಿನ ಲಾಭ ಪಡೆದು ದ್ವಿಗುಣ ಆದಾಯ ಸಂಪಾದಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವ ಉಪಾಯಗಳು, ತೋಟದ ಸರಿಯಾದ ನಿರ್ವಹಣೆ ಮತ್ತು ರೈತರಿಗೆ ಉಪಯುಕ್ತವಾಗುವ ಅನೇಕ ಪ್ರಾಯೋಗಿಕ ಸಲಹೆಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಹಾಗಾದರೆ ಬನ್ನಿ ಈ ಉಪಯುಕ್ತ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ. ಸರ್, ಇವಾಗ ತೋಟದಲ್ಲಿ ಇದೆಲ್ಲ ನೋಡ್ತಾ ಇದ್ದೀನಿ, ಇದ್ಯಾಕೆ ಈ ತರ ಒಂಥರ ಕಸ ತರ ಕಾಣಿಸ್ತಾ ಇದೆಯಲ್ಲ, ಯಾಕೆ ಸರ್? ಮೇಡಮ್, ಈ ತರ ಬೇಸಿಗೆ ಟೈಮ್ ಇರೋದ್ರಿಂದ ಈಗ ನಾವು ಒಲ್ಲಿನ ಉದಿಕೆ ಆಗಿರ್ಬೋದು, ಒಂದು ಕಸ ಕಡ್ಡಿ ಆಗ್ಲಿ ನಾವು ಹಿಂಗೆ ಬಿಟ್ಟಿರ್ತೀವಿ. ಯಾಕೆ ಅಂದ್ರೆ ಬೇಸಿಗೆ ಟೈಮ್ನಾಗೆ ನೀರಿನ ಅಭಾವ ಐತೆ, ಕೊರತೆ ಐತಿ. ಅದು ನೀಗಿಸೋಕ್ಕೋಸ್ಕರನ ಏನ್ ಮಾಡ್ತೀವಿ, ಇದನ್ನ ಒದಿಕೆ ಭೂಮಿ ಕಾಣ್ ಕೊಡೋದು ಆ ತರ ಒದಿಕೆ ಮಾಡಿದೀನಿ ಅಷ್ಟೇ. ಈ ತೇವಾಂಶ 15 ದಿನಕ್ಕೂ ಈಗ ಕೊಡ ಬದಲು 20 ದಿನಕ್ಕೆ ಕೊಟ್ಟರು ಇದು ಸರಿಯ ಸಮಸ್ಯೆ ಆಗಲ್ಲ. ಭೂಮಿಯ ತೇವಾಂಶ ಉಳಿಯೋಕ್ಕೋಸ್ಕರ ಬೇಸಿಗೆ ಕಾಲದಾಗ ಯಾವ್ದೇ ತರನ ಈ ಗರಿ ಈ ತರ ತೋಟದಲ್ಲಿ ಇರಲೇಬೇಕು. ಇಲ್ಲ ಅಂದ್ರೆ ತೋಟ ಹಾಳಾಗುತ್ತೆ, ಗ್ಯಾರಂಟಿ ಹಾಳಾಗುತ್ತೆ. ತೇವಾಂಶ ನಾವು ಉಳಿಸ್ಕೋಕ್ಕೋಸ್ಕರನೇ ಈ ತರ ಮಾಡಿದೀವಿ. ಇವು ನಾವು ಇದು ಜೊತೆಗೆ ರೇಷ್ಮೆ ಕಡ್ಡಿ ಹಾಕಿದೀವಿ, ಒಂದು ಕಸ ಕಡ್ಡಿ ಹಾಕಿದೀನಿ, ಗೊಬ್ಬರನ ಹಾಕಿದೀನಿ. ಇದನ್ನೇನಾಗ್ತದೆ ಅಂದ್ರೆ ಅದು ಪರಿವರ್ತನೆ ಆಗ್ತಾ ಹೋಗ್ತಾ ಇದೆ. ಗೊಬ್ಬರ ಪರಿವರ್ತನೆ ಆಗೋದ್ರಿಂದ ಯಾವ ರೀತಿ ಗೊಬ್ಬರ ಹಾಕಿದ್ದೀರಿ? ಇವಾಗ ನಾವು ರೇಷ್ಮೆ ಕಡ್ಡಿ ಹಾಕಿದೀನಿ, ನಾನು ಒಬ್ಬ ರೇಷ್ಮೆ ಬೆಳೆಗಾರ. ಈ ರೇಷ್ಮೆ ಕಡ್ಡಿ ಹಾಕಿದೀನಿ ನೋಡಿ, ಅಲ್ಲೆಲ್ಲ ಹಾಕಿದೀನಿ ನೋಡ್ರಿ, ಅಲ್ಲಿ ರೇಷ್ಮೆ ಕಡ್ಡಿ ಹಾಕಿದೀನಿ. ಇವಾಗ ಮುಂದ್ಗಾರ ಒಂದ್ ಹೊರೆ ಹಾಕಿದೀನಿ ಅಂದ್ರೆ ಹಿಂಗಾರ್ಗ ಆ ಕಡ್ಡಿ ಇರಲ್ಲ. ಆತರ ಹಂಗೆ ಕೊಡ್ಕೊಂಡು ಹಂಗೆ ಗೊಬ್ಬರವಾಗಿ ಪರಿವರ್ತನೆ ಹೋಗ್ತಾ ಇರ್ತೈತೆ. ಜೊತೆಗೆ ಕುರಿ ಗೊಬ್ಬರನು ಹಾಕಿದೀನಿ, ಇದು ಗರಿನೂ ಹಾಕಿದೀನಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಯಾವ್ದೇ ಕಾರಣಕ್ಕೂ ಹುಲ್ಲು ಹೊಡೆಯಲ್ಲ. ರೇಷ್ಮೆ ಇದು ನಾವು ಬ್ರಷ್ ಕಟರ್ ಐತೆ, ನಾವು ಹೊಡೆಯಲ್ಲ. ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಬ್ರಷ್ ಕಟರ್ ಹೊಡಿತೀನಿ, ಅವಾಗ ಕೊಳತ್ಕೊಂಡು ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗ್ತೈತಿ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಅದಕ್ಕೋಸ್ಕರನೇ ಹುಲ್ ಬಿಟ್ಟಿರೋದು ನಾವು. ತೇವಾಂಶ ಉಳಿಬೇಕು ತೋಟದಾಗಿ, ಅದಕ್ಕೋಸ್ಕರನೇ ಇದನ್ನ ಬಿಟ್ಟಿರೋದು ನಾವು. ಓಕೆ ಓಕೆ. ಅಂದ್ರೆ ನೀವು ರೇಷ್ಮೆ ಕೂಡ ಇದು ಬೆಳಿತೀವಿ ಅಂದ್ರೆ ಸರ್, ನೀವು ರೇಷ್ಮೆನ ವರ್ಷಕ್ಕೆ ಎಷ್ಟು ಬೆಳೆಯನ್ನ ಇದು ಮಾಡ್ತೀವಿ? ನಾವು ಮೊದಲು 2 ಬ್ಯಾಚ್ ಇತ್ತು, ಈಗ 1 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 2 ತಿಂಗಳಿಗೆ ಒಂದ್ಸರಿ ಕರೆಕ್ಟ್ ಬೆಳೆ ರಾಮನಗರಕ್ಕೆ ಹೋಗ್ತಾ ಇರ್ತೀವಿ. ಎಷ್ಟು ಅಂದಾಜು ಎಷ್ಟು ಆದಾಯ ಬರುತ್ತೆ? ನಾವಿವಾಗ 100 ಮಟ್ಟ ತಂದಿದ್ರೆ 1 ಕ್ವಿಂಟಲ್ 5 kg ಆಗ್ಬೋದು. 70 ರಿಂದ 80 kg ಅಂದ್ರೆ ಉತ್ತಮ ಗುಣಮಟ್ಟದ ಗೂಡು ಬೆಳೆದವರೆ ಅಂತ ಅರ್ಥ ಬರುತ್ತೆ. ನಾವು 1 ಕ್ವಿಂಟಲ್ ವರ್ಗು ಬರ್ದಿದ್ದೀನಿ, 1 ಕ್ವಿಂಟಲ್ 10 kg ವರ್ಗು ಬರ್ದಿದ್ದೀನಿ. ಮ್ಯಾಕ್ಸಿಮಮ್ ಹುಳ ಕೊಡುವ ಆಧಾರದ ಮೇಲೆ ನಾವು ಬೆಳೆಯನ್ನ ಬೆಳ್ಕೊಂಡು ರಾಮನಗರಕ್ಕೆ ಹೋಗ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ಖರ್ಚು ವೆಚ್ಚದಾಗಿ 60 ರಿಂದ 70 ಸಾವಿರ ರೂಪಾಯಿ ನಾವು ಆದಾಯವನ್ನು ಗಳಿಸಬಹುದು. ಈಗ ಸಪೋಸ್ ನಾವು 2 ಲಕ್ಷ ನಾವು ಇಟ್ಟು ನಾವು ಅದನ್ನ ತಂದು ನಾವು ಬೆಳೆದ್ರೆ ನಮ್ಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ನಮ್ಗೆ ಆದಾಯ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇವಾಗ 6 ಬೆಳೆ ಖರ್ಚು ವೆಚ್ಚ ತೆಗೆದು ಒಂದು ಬೆಳೆಗೆ 60 ಸಾವಿರ ಅಂದ್ರೂ ಇವಾಗ 12 72 7 ಲಕ್ಷ 20 ಸಾವಿರ ರೂಪಾಯಿವರೆಗೂ ವರ್ಷಕ್ಕೆ ನಾವು ಆದಾಯವನ್ನು ರೇಷ್ಮೆಯಲ್ಲಿ ಬೆಳಿಬಹುದು. ಡಬ್ಬಲ್ ಆದ್ರೆ 14 ಲಕ್ಷವರೆಗೂ ತೆಗಿಬಹುದು ಅಂತ ನಾನು ಹೇಳ್ತೀನಿ ಅಷ್ಟೇ. ಈಗ ನಾನು 1 ತಿಂಗಳ 2 ತಿಂಗಳಿಗೆ 1 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 2 ತಿಂಗಳಿಗೆ 1 ಬಂದ್ರೆ 120-125 ಮೇಯಿಸ್ಕೊಂಡ್ಬಿಡ್ತೀನಿ. 1 ಕ್ವಿಂಟಲ್ 10 kg 20 kg ವರ್ಗು ಹೇಳಕ್ ಬರಲ್ಲ. ಅದು ನಾವು ಗುಣಮಟ್ಟದ ಮೇಲೆ ಹೋಗ್ತೈತೆ. 1 ಕ್ವಿಂಟಲ್ ಮೇಲೆ ಗ್ಯಾರಂಟಿ ಆಗುತ್ತೆ ಬೆಳೆ. ಈಗ ರೇಷ್ಮೆ ಬೆಳೆಯನ್ನ ಬೆಳೀತಾ ಇದಾರಲ್ಲ, ಅವ್ರಿಗೆ ಇನ್ನೂ ಏನ್ ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಈಗ ರೇಷ್ಮೆ ಬೆಳೆ ಇವನ್ನ ಹೇಳ್ತೀನಲ್ಲ, ಒಳ್ಳೆ ಉತ್ತಮ ಆದಾಯ. ಈ ಸರ್ಕಾರಿ ನೌಕರಿಗೆ ಸರಿ ಸಮಾನವಾಗಿ ಆದಾಯ ಅಂತ ಪಡೆಯುವಂತಹ ಆದಾಯ. ಅದಕ್ಕೆ ನಾವು ಅತಿಯಾದ ಸೀಮೆ ಗೊಬ್ಬರ, ಇದೇನು ಫರ್ಟಿಲೈಸರ್ ಕೆಮಿಕಲ್ ಗೊಬ್ಬರ ಅಂತ ಹಾಕ್ತಿವಿ, ಅದನ್ನ ಹಾಕದೆ ಈ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ ಆಗ್ಬೋದು, ಹಸಿರೆಲೆ ಗೊಬ್ಬರ ಆಗ್ಬೋದು ಅಂತ ಹೆಚ್ಚು ಪೋಷಕಾಂಶಗಳು ಕೊಡುವಂಥ ರೇಷ್ಮೆ ಗೊಬ್ಬರ ರೇಷ್ಮೆ ಬುಡಕ್ಕೆ ರೇಷ್ಮೆ ಬೆಳೆಗಳಿಗೆ ಕೊಡೋದ್ ಮುಖಾಂತರ ಒಳ್ಳೆ ಬೆಳೆಗಳನ್ನು ಬೆಳ್ಕೊಂಡು ಬೆಳೆಯನ್ನು ಪಡ್ಕೋಬಹುದು.
ಒಳ್ಳೆ ಆದಾಯನ ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಗೌರ್ಮೆಂಟ್ ಡ್ಯೂಟಿಗೂ ಮತ್ತೆ ರೇಷ್ಮೆ ಬೆಳೆಯನ್ನ ಬೆಳೆಯೋರ್ಗು ಯಾವುದೇ ರೀತಿಯಾದಂತ ವ್ಯತ್ಯಾಸನೇ ಇಲ್ಲ, ಗೌರ್ಮೆಂಟ್ ಡ್ಯೂಟಿ ತರನೇ ಇರುತ್ತೆ, ನಿಮ್ಗೆ ಆದಾಯ ಅಷ್ಟೇ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದೌದು. ಓಕೆ ಸರ್, ಓಕೆ. ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ